ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಂದಿನ ಎಪಿಸೋಡ್ ಏನು ಅಂದರೆ ಆಧುನಿಕ ಸತ್ಯ ಹರಿಶ್ಚಂದ್ರ. ಈಗಿನ ಇಂಡಿಯನ್ ಪಾಲಿಟಿಕ್ಸಲ್ಲಿ, ಇಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಆಧುನಿಕ ಸತ್ಯ ಹರಿಶ್ಚಂದ್ರ ಯಾರು ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಅಂತ. ಈ ಅರವಿಂದ್ ಕೇಜ್ರಿವಾಲ್ ಅಂತ ನಾವು ಕರಿತೀವಿ, ಕೇಜ್ರಿವಾಲ್ ಅಲ್ಲ ಕೇಜ್ರಿವಾಲ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಹುಚ್ಚಾನೆ ಆತ. ಏನು ಅಂತಂದರೆ ನೋಡಿ, ಲಲ್ಲೂ ಪ್ರಸಾದ್ ಯಾದವ್ ಮೇವು ಹಗರಣದಲ್ಲಿ ಸಿಗಾಕೊಂಡಾಗ ಜೈಲಿಂದ ಅಧಿಕಾರ ಮಾಡ್ತಾರಂತೆ, ಇವ್ರಿಗೆ ಅವಕಾಶ ಕೊಡಬಾರ್ದು ಅಂತ ಫಸ್ಟು ಪ್ರತಿಭಟನೆ ಮಾಡಿದವರು ಅವರು. ಈಗೇನಾಗಿದೆ, ಇವರು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಲಿಕ್ಕರ್ ಗೇಟ್ ಅಂತಾರೆ, ಅದಕ್ಕೆ ಅಬಕಾರಿ ನೀತಿಯನ್ನು ಬದಲಾವಣೆ ಮಾಡಿ ಅವ್ರಿಗೆ ಬೇಕಾಗಿರೋರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅನುಕೂಲ ಮಾಡಿಕೊಟ್ಟಿರೋದನ್ನ ಏನಾಗಿದೆ, ಸುಮಾರು 6,000 ಕೋಟಿಗಳ ಭ್ರಷ್ಟಾಚಾರ. 6,000 ಕೋಟಿಗಳ ಭ್ರಷ್ಟಾಚಾರ ಮಾಡಿ ಅರವಿಂದ್ ಕೇಜ್ರಿವಾಲ್ಗೆ ಈಗ ಭ್ರಷ್ಟಾಚಾರದ ಕಿಂಗ್ ಪಿನ್ ಅಂತ ಕರೀತಾರೆ. ಅಂದರೆ ಆ ಮೂಲ ಎಲ್ಲಿಗೆ ಹೋದರೂ ಅರವಿಂದ್ ಕೇಜ್ರಿವಾಲ್ ನಿಂತ್ಕೊಳ್ಳುತ್ತೆ. ಆ ಅರವಿಂದ್ ಕೇಜ್ರಿವಾಲ್ ಎಲ್ಲೆಲ್ಲಿ ದುಡ್ಡನ್ನ ಖರ್ಚು ಮಾಡಿದ್ರು ಅಂತಂದರೆ ಡೆಲ್ಲಿನಲ್ಲಿ 2ನೇ ಸರಿ ಎಲೆಕ್ಷನ್ ಗೆಲ್ಲೋದಕ್ಕೆ ಈ ಹಣನ ಉಪಯೋಗಿಸಿದ್ರು, ನಂಬರ್ 1. ಎರಡನೇದು, ಅರವಿಂದ್ ಕೇಜ್ರಿವಾಲು ಈ ಥರ ಲಿಕ್ಕರ್ ಗೇಟಿಂದ ಬಂದಿರತಕ್ಕಂಥ ಹಣನ ನೋಡಿ ಪಂಜಾಬಲ್ಲಿ ಉಪಯೋಗಿಸಿದ್ರು, ಭಗವಂತ್ ಸಿಂಗ್ ಮಾನ್ ಅಂತ ಅಂದ್ಬಿಟ್ಟು. ಇದಲ್ಲದೆ ಗೋವಾದಲ್ಲಿ ಉಪಯೋಗಿಸಿದ್ರು, ಗೋವಾದಲ್ಲಿ ಸಕ್ಸಸ್ ಆಗಲಿಲ್ಲ, ಫೇಲ್ಯೂರ್ ಆಯಿತು. ಹೀಗಾಗಿ ಇವರು ಎಲ್ಲ ಎಲೆಕ್ಷನ್ಗಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತಂದರೆ ಇವರು ಲಿಕ್ಕರ್ ಗೇಟಿನ ಪಾಲಿಸಿನ ಚೇಂಜ್ ಮಾಡಿಬಿಟ್ಟು ಅದರಿಂದ ಹಣ ಹೊಡೆದ್ರು. ಇವ್ರು ಕಿಂಗ್ ಪಿನ್ ಅಂತ ಇವಾಗ ಜೈಲು ಹಾಕಿದ್ದಾರೆ. ಬನ್ನಿ, ಇದರಿಂದ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ. ಈ ಲಿಕ್ಕರ್ ಗೇಟ್ ಏನು ಅಂದರೆ ಮನೀಶ್ ಸಿಸೋಡಿಯಾ ಅಂತ, ಇವರು ಆಮ್ ಆದ್ಮಿ ಪಾರ್ಟಿ ಏನಿದೆ, ಇವರು ಆಮ್ ಆದ್ಮಿ ಪಾರ್ಟಿ ಅಂತ ಅಂದ್ಬಿಟ್ಟು ಆ್ಯಪ್ ಅಂತ ಕರೀತಾರೆ. ನೋಡಿ, ಭಾಳ ಚೆನ್ನಾಗಿ ಹೆಸರಿಟ್ಕೊಂಡಿದ್ದಾರೆ. ಇದರಿಂದ ಭಾಳ ದೊಡ್ಡ ಸೈಕಾಲಜಿ ಇದೆ. ನೋಡೋದಕ್ಕೆ ಭಾಳ ಜನಸಾಮಾನ್ಯರು ಅಂತಾರೆ, ನಾನು ಲಕ್ಸುರಿ ಕಾರಲ್ಲಿ ಓಡಾಡಲ್ಲ ಅಂತಂದರು. ಈಗ 3-4 ಲಕ್ಸುರಿ ಕಾರ್ ಇಟ್ಕೊಂಡಿದ್ದಾರೆ. ನಾನು ದೊಡ್ಡ ಬಂಗ್ಲೆಗಳಲ್ಲಿರಲ್ಲ ಅಂದ್ಕೊಂಡ್ರು, ಅತಿ ದೊಡ್ಡ ಬಂಗ್ಲೆನಲ್ಲಿದ್ದಾರೆ. ಮತ್ತು ಜನಸಾಮಾನ್ಯರ ಥರ ಜೀವನ ನಡೆಸ್ತೀವಿ ಅಂತಂದರು. ಒಂದು ದಿವಸ ಊಟ ಕೊಟ್ಟರೆ ಇವರು 1,000 ರೂಪಾಯಿ ಖರ್ಚಾಗತ್ತಂತೆ, ಅದರದ್ದು ನಾವು ಬಿಲ್ಗಳು ನೋಡ್ತೀವಿ. ಈ ಥರ ಮಾಡಿ ಯಪ್ಪ ಏನಾಗಿದೆ, ಸಾವಿರಾರು ಕೋಟಿಗಳು ಮಾಡಿಬಿಟ್ಟು ಏನಾಗಿದೆ, ಇವರು ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಜೈಲಲ್ಲಿದ್ದಾರೆ. ಬನ್ನಿ, ಒಬ್ಬರದ್ದು ಹೆಸರು ಹೇಳ್ತೀನಿ ನೋಡಿ. ಮನೀಶ್ ಸಿಸೋಡಿಯಾ ಅಂತ ಉಪಮುಖ್ಯಮಂತ್ರಿ ಆಗಿದ್ದು ಇವರು ಆಗಲೇ 1 ವರ್ಷ ಆಯಿತು ಜೈಲಿಗೆ ಹೋಗಿ. ಇವ್ರನ್ನ ಜೈಲಿಗೆ ಕಳಿಸಿರೋದು ಭಾರತೀಯ ಜನತಾ ಪಕ್ಷ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಇವ್ರನ್ನ ಜೈಲಿಗೆ ಕಳಿಸಿರೋದು ಕೋರ್ಟ್ಗಳು. ಈಗೇನಾಗಿದೆ, ಇವರು ಎಲೆಕ್ಷನ್ ಹತ್ತಿರ ಬಂದಿರೋದ್ರಿಂದ BJP ಕೈವಾಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ದುಷ್ಟತನದ ಪರಮಾವಧಿ. ಏನು ಅಂತಂದರೆ ರಾಜಕೀಯಕ್ಕೆ ಏನು ಬೇಕಾದ್ರೆ ಅಂತಾರೆ, ಹೆಂಡ್ತಿನ ಅಮ್ಮ ಅಂತಾರೆ, ಹಗಲೊತ್ತಲ್ಲಿ ರಾತ್ರಿ ಹೊತ್ತು ಹೆಂಡ್ತಿ ಅಂತಾರೆ. ಅಂಥ ಕಾಲದಲ್ಲಿ ನಾವಿದ್ದೀವಿ. ಇವರು ಮನೀಶ್ ಸಿಸೋಡಿಯಾ 1 ವರ್ಷ ಆಯಿತು ಜೈಲಲ್ಲಿದ್ದಾರೆ. ಸತ್ಯೇಂದ್ರ ಜೈನ್ ಅಂದ್ಬಿಟ್ಟು ಅವ್ರು ಜೈಲಲ್ಲಿದ್ದಾರೆ. ಸಂಜಯ್ ಸಿಂಗ್ ಅಂದ್ಬಿಟ್ಟು ಅವ್ರು ಜೈಲಲ್ಲಿದ್ದಾರೆ. ಇವರು ಯಾರು ಧುರೀಣರಿದ್ದರು, ಯಾರು ಲೀಡರ್ಸ್ ಇದ್ದರು, ಇವರೆಲ್ಲರೂ ಸಹ ಜೈಲಲ್ಲಿದ್ದಾರೆ. ಇವರು ಜೈಲು ಕೊಟ್ಟಿರ್ತಕ್ಕಂಥ ಅಧಿಕಾರ, ಜೈಲಿಗೆ ನುಗ್ಗಿ ಕಳಿಸಿರ್ತಕ್ಕಂಥ ಅಧಿಕಾರ ಇರೋದು ಕೋರ್ಟ್ಗಳು. ಇವ್ರನ್ನ ಜೈಲಿಗೆ ಕಳಿಸಿರೋರು ಕೋರ್ಟ್ಗಳು. ಆದರೂ ಸಹ ಇವರು BJP ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಮೇಲೆ ಅಪಪ್ರಚಾರ. ನರೇಂದ್ರ ಮೋದಿಯವರಾದರೂ ಎಂಥ ದೇಶಭಕ್ತ. ಮತ್ತು ಅವ್ರು ಯಾರಿಗೋಸ್ಕರ ದುಡ್ಡು ಕೊಡೋದು ಬೇಕಲ್ಲ, ಅವ್ರದ್ದು ಒಂದೇ ಒಂದು ಸ್ಲೋಗನ್ ಇದೆ, ಏನು, ನಾ ಖಾವುಂಗ ನಾ ಖಾನೆ ದುಂಗ ಅಂತ ಅಂದ್ಬಿಟ್ಟು, ನಾ ದುಡ್ಡು ತಿನ್ನೋದಿಲ್ಲ, ತಿನ್ನೋಕ್ಕೂ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ಥರ ನಡ್ಕೊಂಡಿದೆ. ಇಡೀ ಪ್ರಪಂಚನೇ ಅವ್ರು ಪ್ರಾಮಾಣಿಕರು ಅಂತ ಒಪ್ಕೊಂಡಿದ್ದಾರೆ. ಇಡೀ ಪ್ರಪಂಚನೇ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಇಡೀ ಪ್ರಪಂಚನೇ ಅವ್ರು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಡ್ತಾರೆ ಅಂತ ನೋಡ್ತಾ ಇರಬೇಕಾದ್ರೆ ನಮ್ಮ ದೇಶದಲ್ಲಿ ಕೇವಲ ಅಧಿಕಾರದ ಆಸೆಗೋಸ್ಕರ ಇಂಥ ಪ್ರಾಮಾಣಿಕ ವ್ಯಕ್ತಿ, ದೇಶಭಕ್ತನನ್ನು ಇಲ್ಲಿ ಸಲದ ಅಪಪ್ರಚಾರ ಮಾಡಿ ಸೋಲಿಸೋದಕ್ಕೆ ಹೊರಟಿದ್ದಾರೆ. ಇವರೇ ಆಧುನಿಕ ಹರಿಶ್ಚಂದ್ರ ಅರವಿಂದ್ ಕೇಜ್ರಿವಾಲ್ ಅಂದ್ಬಿಟ್ಟು. ಇವರೇನಾಗಿದೆ ನೋಡಿ, ಎಲ್ಲೆತ್ತಲೋ ದುಡ್ಡು ಹೊಡೆದ್ರು, ಎಲ್ಲ ಜೀರ್ಣಿಸ್ಕೊಳಕ್ಕಾಗದೆ ನಾನು ಹರಿಶ್ಚಂದ್ರ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಇವರು ಡೆಲ್ಲಿನಲ್ಲಿ ಎಲ್ಲರಿಗೂ ಕುಡಿಯೋ ನೀರಿನ ಬಿಲ್ ಕೊಡೋದಿಲ್ಲ, ಫ್ರೀ ನೀರು ಕೊಡ್ತೀವಿ ಅಂದರು. ಅದು ಟುಸ್ ಆಗೋಯ್ತು. ಆದರೆ ಇವರು ಮಾಡಿದ್ದು ಏನು ಅಂತಂದರೆ, ಎಲೆಕ್ಷನ್ ಇನ್ನೇನು ನಡೆಯುತ್ತೆ ಅಂತ ಅನ್ಬೇಕಾದ್ರೆ ಅಸೆಂಬ್ಲಿ ಎಲೆಕ್ಷನು ಹೆಂಗಸ್ರಿಗೋಸ್ಕರ ಬಸ್ಸಲ್ಲಿ ಫ್ರೀ ಮಾಡಿದ್ರು. ಅದೇನಾಯಿತು, ನಮ್ಮ ಜನಕ್ಕೆ ಫ್ರೀ ಕೊಟ್ಬಿಟ್ರೆ ದೇಶನೇ ಫ್ರೀ ಬೇಕು ಅಂತಾರೆ, ಪ್ರಪಂಚನೇ ಫ್ರೀ ಬೇಕು, ಚಂದ್ರನೂ ಫ್ರೀ ಬೇಕು ಅಂತಾರೆ. ಇವರೇನು ಮಾಡಿದ್ರು, ಫ್ರೀ ಕೊಟ್ಬಿಟ್ಟು ಇದು ಅಧಿಕಾರ ಪಡ್ಕೊಂಬಿಟ್ರು. ಈಗೇನಾಯಿತು, ಫ್ರೀ ಎಲ್ಲ ಟುಸ್ ಆಗ್ತಾ ಬಂತು. ಎಲ್ಲ ಟುಸ್ ಆಗ್ತಾ ಬಂದರೆ ಇವರು ಉಳ್ಕೊಂಡಿದ್ದು ಒಂದೇ, ಏನು ಅಂದರೆ ನಾನು ಹರಿಶ್ಚಂದ್ರ. ಈಗೇನಾಗಿದೆ, ಕೋರ್ಟು ಸಹ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಹೇಳೋ ಮಟ್ಟಿಗೆ ಹೋಗಿದ್ದಾರೆ. ಇವತ್ತು ನಾಳೆ ಒಳಗೆ ಏನಾಗುತ್ತೆ, ಇವರು ಕೋರ್ಟ್ ವಿರುದ್ಧ ಧರಣ ಮಾಡಿದ್ರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ನಮ್ಮ ದೇಶ ಬನಾನ ರಿಪಬ್ಲಿಕ್ ಆಗ್ತಾಯಿದೆ.
ನಮ್ಮ ದೇಶನ ಹುಚ್ಚುಮುಂಡೆ ದರ್ಬಾರ್ ಆಗ್ತಾ ಇದೆ. ನಮ್ಮ ದೇಶವನ್ನು ಕೆಲವೇ ಕೊಳ್ಳೆ ಹೊಡೆಯೋರು ಮುಖವಾಡಗಳನ್ನ ಹಾಕ್ಕೊಂಡು ಬಂದು ಬೇರೆ ಬೇರೆ ಮುಖವಾಡಗಳನ್ನ ಹಾಕ್ಕೊಂಡ್ಬಂದು ಬೇರೆ ಬೇರೆ ಸ್ಲೋಗನ್ಗಳನ್ನ ಕೊಟ್ಟು ಎಲೆಕ್ಷನ್ ಗೆಲ್ಲೋದಕ್ಕೆ ಹೊರಟಿದ್ದಾರೆ. ಇಂಥದ್ರಲ್ಲಿ ಬರೀ ಕಾಂಗ್ರೆಸ್ ಇತ್ತಿದ್ವರೆಗೂ 1969ರಲ್ಲಿ ಗರೀಬಿ ಹಟಾವೋ ಅಂದರು. ಗರೀಬಿ ಹಟಾವೋ ಅಂತ ಅಂದ್ಬಿಟ್ಟು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳನ್ನೂ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನಾಗಿ ಮಾಡಿದ್ರು. ಗರೀಬಿ ಹಟಾವ ಆಯಿತು ಅಂತ 69ರಿಂದ 31 + 24 ವರ್ಷ 50 ವರ್ಷಗಳ ಕಳೆದರೂ ದೇಶದಲ್ಲಿ ಬಡತನ ಜಾಸ್ತಿ ಆಯಿತು, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಯಿತು. ಇದನ್ನೆಲ್ಲ ಹೇಳ್ದೇನೆ ನರೇಂದ್ರ ಮೋದಿ ಸರಿ ಇಲ್ಲ, ನರೇಂದ್ರ ಮೋದಿ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರಂತೆ ಹೇಳ್ಕೊಂಡು ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಎಲೆಕ್ಷನ್ 2024ರಲ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೆ ಹೊರಟಿದ್ದಾರೆ. ಬನ್ನಿ, ಇದೇ ಕಾಂಗ್ರೆಸ್ಸು 65 ವರ್ಷಗಳಲ್ಲಿ 120ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದೆ. ನರೇಂದ್ರ ಮೋದಿಯವರು ಯಾವುದು ಉಪಯೋಗಕ್ಕೆ ಬರದೇ ಇರತಕ್ಕಂಥ ಕೆಲವು ಕಾನೂನುಗಳನ್ನ ಮಾತ್ರ ರದ್ದುಗೊಳಿಸಿದ್ದಾರೆ. ನೋಡಿ, ಸಾಕ್ರೆಟಿಸು ಪ್ರಪಂಚದಲ್ಲಿ ಅತಿ ದೊಡ್ಡ ದಾರ್ಶನಿಕ ಆದ ಒಂದು ಸಂವಾದದಲ್ಲಿ ಹೇಳ್ತಾನೆ, ಪ್ರಪಂಚದಲ್ಲಿ ಏನು ಶಾಶ್ವತ ಅಂತ ಒಂದು ಸಂವಾದದಲ್ಲಿ ಚರ್ಚೆಗೆ ಬಂದಾಗ ಒಂದು ಬದಲಾವಣೆ ಮಾತ್ರ ಶಾಶ್ವತ ಅಂತ ಹೇಳ್ತಾರೆ. ಬದಲಾವಣೆ 1947ರಲ್ಲಿ ಅಂಬೇಡ್ಕರ್ ಅವರು, ಕೆ ಎಂ ಮುನ್ಷಿಯವರು ಏನು ಸಂವಿಧಾನ ನಮಗೆ ಕೊಟ್ಟರು ಅದು ಅವತ್ತಿಗೆ ಸರಿ ಇತ್ತು. 47ರಲ್ಲಿ ಸರಿ ಇತ್ತು, 57ರಲ್ಲೂ ಸರಿ ಇತ್ತು ಅಂತ ಹೇಳ್ಬೋದು, 60ರಲ್ಲೂ ಸರಿ ಇತ್ತು ಅಂತ ಹೇಳ್ಬೋದು. ಆದರೆ ಏನಾಯಿತು, ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಅಂದ್ಬಿಟ್ಟು. ಏನಾಗುತ್ತೆ, ಕಳ್ಳರು ದರೋಡೆಕೋರರು ದೇಶದ ಸಂವಿಧಾನದ ಚುಕ್ಕಾಣಿ ಹಿಡಿತಾರೆ, ದೇಶವನ್ನು ಆಳ್ತಕ್ಕಂಥ ಪವರ್ನ ಪಡ್ಕೋತಾರೆ. ಆಗ ದೇಶವನ್ನು ದೇವರೇ ಕಾಪಾಡಬೇಕು ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿ ಇವಾಗ ಬಂದಿದೆ. ಏನು ಅಂತಂದರೆ ದುಷ್ಟರು, ಭ್ರಷ್ಟಾಚಾರಿಗಳು, ಲಫಂಗರು, ರೇಪ್ ಮಾಡೋರು, ದರೋಡೆಕೋರರ ಕೈಲಿ ನಮ್ಮ ದೇಶದ ರಾಜಕೀಯ ಚುಕ್ಕಾಣಿ ಹಿಡಿದಿದೆ. ಇದನ್ನೆಲ್ಲ ಬದಲಾವಣೆ ಮಾಡಬೇಕಾದಂಥ ಅತಿ ದೊಡ್ಡ ಕರ್ತವ್ಯ ಇದೆ. ಇದರಲ್ಲಿ ಗೋಮುಖ ವ್ಯಾಘ್ರತರ ಏನಾಗುತ್ತೆ, ನಾವು ಸತ್ಯಹರಿಶ್ಚಂದ್ರ ಆಗಿನ ಕಾಲದಲ್ಲಿದ್ದ, ಈಗ ಕಲಿಯುಗದಲ್ಲಿ ಸತ್ಯಹರಿಶ್ಚಂದ್ರ ನಾವೇ ಅಂತ ಅಂದ್ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಅನ್ನೋ ಗ್ರೂಪು ಹೊರಟಿತ್ತು. ಎಲ್ಲರೂ ಜೈಲಲ್ಲಿದ್ದಾರೆ. ಲಾಸ್ಟಾಗಿ ಕಿಂಗ್ ಪಿನ್ ಆಗಿ ಲಿಕ್ಕರ್ ಗೇಟ್ ಕಿಂಗ್ ಪಿನ್ ಅಂತ ಕರೀತಾರೆ. ಆ ಕೇಜ್ರಿವಾಲ್ನೂ ಸಹ ಹೈಕೋರ್ಟಿನ ತೀರ್ಮಾನ ಬಂದ ನಂತರ ನಿಮ್ಮನ್ನು ಅರೆಸ್ಟ್ ಮಾಡೋದ್ರಲ್ಲಿ ನಾವು ಅಡ್ಡಿ ಬರೋದಿಲ್ಲ ಅಂತ ಹೇಳಿದ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ನ ಅರೆಸ್ಟ್ ಮಾಡಿ 6 ದಿವಸಗಳ ಕಾಲ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ಜೈಲಿಂದನೇ ಇವರು ರಾಜ್ಯಭಾರ ಮಾಡ್ತಾಯಿದ್ದಾರೆ. ಅದು ತಪ್ಪು ಅಂದ್ಬಿಟ್ಟು ಮತ್ತೆ ಹೈಕೋರ್ಟಿಂದನೇ ತೀರ್ಮಾನ ಆಗುತ್ತೆ. ಅದು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಏನಕ್ಕೂ ಬಗ್ದೇ ಇರತಕ್ಕಂಥ ಭಂಡ್ರನ್ನ ಏನಾಗಿದೆ, ಕಾನೂನು ಕಟ್ಟಿ ಹಾಕೋದಕ್ಕೆ ಕಷ್ಟ ಆಗ್ತಾಯಿದೆ. ಇಂಥ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ನಮಗೆ ಆಶಾಕಿರಣವಾಗಿ ತೆಗೆದಿದ್ದಾರೆ. ಈ ಅರವಿಂದ್ ಕೇಜ್ರಿವಾಲ್ ಅಂತವರು ಮತ್ತು ಅಖಿಲೇಶ್ ಯಾದವ್ ಅಂತವರು, ಮಮತಾ ಬ್ಯಾನರ್ಜಿ ಅಂತವರು, ಕೆಲವರು ಧಾರ್ಮಿಕವಾಗಿ ಭ್ರಷ್ಟರು, ಕೆಲವರು ದೇಶಭಕ್ತಿಯಿಂದ ಭಕ್ತ ಅಂತ ಮೆರೆಯೋದ್ರಲ್ಲಿ ಭ್ರಷ್ಟರು, ಕೆಲವರು ಪ್ರಾಮಾಣಿಕತೆಯಲ್ಲಿ ಪ್ರಾಮಾಣಿಕರು ಭ್ರಷ್ಟರು, ಕೆಲವರು ದುಡ್ಡು ಮಾಡಿರೋದ್ರಲ್ಲಿ ಭ್ರಷ್ಟರು. ಹೀಗೆ ಅನೇಕ ಥರ ಭ್ರಷ್ಟಾಚಾರ, ಧಾರ್ಮಿಕ ಭ್ರಷ್ಟಾಚಾರ ಮತ್ತು ಮರ್ಯಾದೆಯ ಭ್ರಷ್ಟಾಚಾರ ಎಲ್ಲದನ್ನು ಎಲ್ಲೇ ಮೀರಿಬಿಟ್ಟಿದ್ದಾರೆ ಇವರು. ಮೀರಿಬಿಟ್ಟು ಇಂಥವ್ರ ಕೈಯಲ್ಲಿ ರಾಜಕೀಯ ಸಿಕ್ಕಿದೆ. ಇದು ತಪ್ಪು. ಅರವಿಂದ್ ಕೇಜ್ರಿವಾಲ್ ಅವ್ರನ್ನೂ ಸಹ ನಾವು ಅಧಿಕಾರದಿಂದ ಕೆಳಗಿಳಿಸಬೇಕು. ಬೇರೆಯವರು ಮುಖ್ಯಮಂತ್ರಿ ಆಗಲಿ, ಈ ಇನ್ನೇನು ಕಾಲ ಸನ್ನಿಹಿತ ಆಗಿದೆ. ಇವತ್ತು ನಾಳೆಯೊಳಗೆ ಇದಕ್ಕೆ ಪೂರಕವಾದ ಒಂದು ತೀರ್ಪು ಸಹ ಕೋರ್ಟಿಂದ ಬರಬಹುದು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.